ದೇವರಿಗಿಟ್ಟ ಒಂದು ನೈವೇದ್ಯ ತುಂಬಾ ಶುಭ ಅಥವಾ ಅದು ತಿಂದ್ರೆ ನಮ್ಗೆ ಎಲ್ಲಾ ಪಾಪಗಳು ಒಂದು ಪರಿಹಾರ ಆಗ್ತದೆ ಅನ್ನೋದನ್ನ ನಾವು ಹಿರಿಯರು ಹೇಳಿದನ್ನ ಕೇಳಿರ್ತೇವೆ. ಅದು ನಿಜ ಅಂತ ಹೇಳಿ ಈ ಭಗವದ್ಗೀತೆ ಓದಿದ ಮೇಲೆ ಕೂಡ ಅರ್ಥ ಆಯ್ತು. ಅಂತ ಹೇಳಿದ್ರೆ ನಮ್ಮ ಹಿರಿಯರು ಹೇಳಿದ್ದು ಕೂಡ ಭಗವದ್ಗೀತೆ ನೋಡಿ ಅಥವಾ ಭಗವದ್ಗೀತೆಯಲ್ಲಿ ಇದ್ದದ್ದನ್ನೇ ಅವರು ಕೂಡ ಸಾರಿದ್ದಾರಂತ ಹೇಳಿ ಗೊತ್ತಾಗ್ತಿದೆ. ಹಾಗಿದ್ರೆ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿ ಈ ಶ್ಲೋಕ ಕೇಳ್ತಾ ಹೋದಾಗ ನಿಮ್ಗೆ ಅರ್ಥ ಆಗ್ತದೆ. ಈ ಒಂದು ದೇವರಿಗೆ ಕೊಡದೆ ಯಾರು ಒಂದು ಅನ್ನವನ್ನು ಸ್ವೀಕಾರ ಮಾಡ್ತಾರೆ ಅಥವಾ ದೇವರಿಗೆ ಇಡದೆ ದೇವರ ಸ್ಮರಣೆಯನ್ನು ಮಾಡದೆ ಅಥವಾ ದೇವರಿಗೆ ಹೆಸರಿನಲ್ಲಿ ಒಂದು ಊಟ ಇಡದೆ ಯಾರು ತಿಂತಾನೋ ಅವನು ಮುಂದಿನ ಜನ್ಮದಲ್ಲಿ ನಾಯಿ ಹಂದಿ ರೂಪವನ್ನು ತಾಳ್ತಾರಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ತುಂಬಾ ಆಶ್ಚರ್ಯವಾಗ್ತಿದವಲ್ಲ. ಹಾಗಿದ್ರೆ ಬನ್ನಿ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ಶ್ಲೋಕ 14ರಲ್ಲಿ ನಾನಿದ್ದೇನೆ. ಎಲ್ಲಾ ಜೀವಂತ ದೇಹಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ ಅಂತ ಹೇಳಿದ್ರೆ, ಈಗ ಮಳೆ ಆಗ್ಬೇಕು ಅಂತ ಹೇಳಿದ್ರೆ ಕೂಡ ಅದಕ್ಕೆ ಆದಂತಹ ಕಾರ್ಯಗಳು ಕೂಡ ನಡೀತದಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ. ಯಜ್ಞ ಪುರುಷನೆಂದು ಅಥವಾ ಎಲ್ಲಾ ಪ್ರಜ್ಞೆಗಳಿಗೆ ಭೋಕ್ತಾರನೆಂದು ವರ್ಣಿಸುವ ಭಗವಂತನನ್ನು ಎಲ್ಲಾ ದೇವತೆಗಳಿಗೂ ಕೂಡ ಪ್ರಭು. ದೇಹದ ಅಂಗಾಂಗಗಳು ಇಡೀ ದೇಹವನ್ನು ಸೇವಿಸಿದಂತೆ ದೇವತೆಗಳು ಭಗವಂತನನ್ನು ಸೇವಿಸುತ್ತಾರೆ. ಇಂದ್ರ, ಚಂದ್ರ ಮತ್ತು ವರುಣ ಮೊದಲಾದ ದೇವತೆಗಳು ಐಹಿಕ ವ್ಯವಹಾರಗಳನ್ನು ನಿರ್ವಹಿಸಲು ನೇಮಿತರಾದ ಅಧಿಕಾರಿಗಳು. ಆಹಾರ ಧಾನ್ಯಗಳನ್ನು ಉತ್ಪತ್ತಿ ಮಾಡಲು ಅಗತ್ಯವಾದಷ್ಟು ಗಾಳಿ, ಬೆಳಕು ಮತ್ತು ನೀರನ್ನು ಒದಗಿಸುವಂತೆ ಈ ದೇವತೆಗಳು ಸುಪ್ರೀತರಾಗಲು ಯಜ್ಞಗಳನ್ನು ಮಾಡಬೇಕಂತ ಹೇಳಿ ಒಂದು ಅಪ್ಪಣೆಯನ್ನು ಪಡೆದಿರ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ಮಳೆ ಬೆಳಕು ಎಲ್ಲ ಕೂಡ ನಿರ್ದಿಷ್ಟವಾಗಿ ಕಾಲ ಕಾಲಕ್ಕೆ ಆಗ್ಬೇಕು ಅಂತ ಹೇಳಿದ್ರೆ ದೇವರುಗಳು ಕೂಡ ಭಗವಂತನಿಗೆ ಮೊರೆ ಇಡ್ಬೇಕಂತ ಹೇಳಿ. ಇವಾಗ ಯಾವ ರೀತಿಯ ಒಂದು ಧರ್ಮಚಕ್ರ ತರ ಒಂದು ದೇವರ ಅನ್ನೋದು ನಮ್ಮ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಂತ ಹೇಳಿದ್ರೆ ನಮ್ಮಕ್ಕಿಂತ ಒಂದು ಮೇಲಿನ ಪಟ್ಟದಲ್ಲಿರ್ತಾರೆ, ನಾವು ಕೆಳಗೆ. ನಮಕ್ಕಿಂತ ಕೆಳಗೆ ಅಂತ ಹೇಳಿದ್ರೆ ಪ್ರಾಣಿಗಳು, ಪಕ್ಷಿಗಳು ಅಂತ ಹೇಳ್ಬೋದು. ಅವಕ್ಕಿಂತ ಕೆಳಗಳು ಹೀಗೆ ಒಂದು ಕಾಲಚಕ್ರ ತರ ಒಂದು ಇಲ್ಲಿ ವಿವರಣೆಯನ್ನು ಕೊಡ್ತಿದ್ದಾನೆ ಅಂತ ಹೇಳಿದ್ರೆ, ಯಾರಿಗೆ ನ್ಯಾಯವನ್ನು ಸಿಗದಾಗ ನಾವು ಮೇಲಿನ ಹಂತಕ್ಕೆ ಹೋಗ್ತೇವೆ, ಕೋರ್ಟ್ಗೆ ಹೋಗ್ತೇವೆ, ಅಥವಾ ನಮ್ಮ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಆಗದಿದ್ರೆ ಹೈಕೋರ್ಟಿಗೆ ಹೋಗ್ತೇವೆ. ಹೀಗೆ ಒಂದೊಂದು ಹಂತಗಳಿಗೆ ಹೋದಾಗ ನಮಗೆ ನ್ಯಾಯ ಸಿಗ್ತದ ಅನ್ನೋ ಒಂದು ಭರವಸೆಯಿಂದ ದೇವತೆಗಳು ಕೂಡ ಹಾಗೆ ನಿಯತ ಕಾಲಕ್ಕೆ ಮಳೆ ಬರಬೇಕು, ಫಲ ಸಿಗ್ಬೇಕು ಅಂತ ಹೇಳಿದ್ರೆ ಅವರು ಕೂಡ ಯಜ್ಞಗಳನ್ನು ದೇವರ ಹತ್ರ ಅವರು ಕೂಡ ಮೊರೆ ಹೋಗ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ವರ್ಣಿಸ್ತಿದೆ ಅಂತ ಹೇಳಿದ್ರೆ, ಒಬ್ಬರು ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳಿ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಬಹುದು. ಅಂತ ಹೇಳಿದ್ರೆ ಈ ನಿಯತ ಕಾಲದಲ್ಲಿ ಮಳೆ ಆಗ್ತಿದೆ ಅಂತ ಹೇಳಿದ್ರೆ ಕೂಡ ಇದಕ್ಕೆ ಒಂದು ಯಜ್ಞ ಹೋಮಗಳನ್ನೋದು ಮಾಡಿದ್ರೆ ಮಾತ್ರ ಆಗ್ತದೆ ಅನ್ನೋದನ್ನ ಈ ಭಗವದ್ಗೀತೆಯಲ್ಲಿ ನಾವು ತಿಳಿದುಕೊಳ್ಳಬಹುದು. ಶ್ರೀಕೃಷ್ಣನನ್ನು ಅರ್ಚಿಸಿದಾಗ ಭಗವಂತನ ವಿವಿಧ ಅಂಗಗಳಾದ ದೇವತೆಗಳು ತಾನಾಗಿ ಅರ್ಚನೆಯಾಗುತ್ತದೆ. ಆದುದರಿಂದ ದೇವತೆಗಳನ್ನು ಪ್ರತ್ಯೇಕವಾಗಿ ಪೂಜೆ ಮಾಡುವ ಅಗತ್ಯವಿಲ್ಲ. ಈ ಕಾರಣಕ್ಕಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಗವದ್ಭರ ಆಹಾರವನ್ನು ಕೃಷ್ಣನಿಗೆ ಅರ್ಪಿಸಿ ತಾವು ತಿನ್ನುತ್ತಾರೆ. ಕೆಲವರು ನೋಡಿ, ಇವಾಗ ಒಂದು ನಾವು ಇಸ್ಕಾನ್ ಟೆಂಪಲ್ ಅಲ್ಲಿ ಅಥವಾ ಒಂದು ದೇವಸ್ಥಾನಗಳಲ್ಲಿ ನೋಡುವಾಗ ನಾವು ಒಂದು ಆ ಭಕ್ತರು ಯಾವ ರೀತಿ ಅಂತಾರಂತ ಹೇಳಿದ್ರೆ ತಮ್ಮ ದೇಹವನ್ನೇ ಒಂದು ಶ್ರೀಕೃಷ್ಣನಿಗಾಗಿ ಅರ್ಪಣೆ ಮಾಡಿರ್ತಾರೆ. ನಾವು ನೋಡ್ತಾ ಇರ್ಬೋದು. ಭಾಗವತರು ಅಂತ ಹೇಳ್ತಾರೆ, ಅಂತವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಜೀವನವನ್ನೇ ಮುಡಿಪಾಗಿಟ್ಟಿರ್ತಾರೆ ಅಂತ ಹೇಳಿದ್ರೆ, ಸನ್ಯಾಸಿಯು ಕೂಡ ಒಂದು ಸನ್ಯಾಸವನ್ನು ಹೇಗೆ ಸ್ವೀಕಾರ ಮಾಡಿರ್ತಾರೆ ಅದೇ ತರ ಅವರು ಒಂದು ಶ್ರೀಕೃಷ್ಣನಿಗೆ ಆಗಿ ಇಟ್ಟಿರ್ತಾರೆ. ಅವರು ಒಂದು ಅನ್ನವನ್ನು ಸ್ವೀಕಾರ ಮಾಡುವ ಕೂಡ ಇದು ನನ್ನದಲ್ಲ ತಂದೆ, ಇದು ನಿನ್ನದು ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ವರ್ಣಿಸಿದ್ದಾರೆ. ಈ ಪ್ರಕ್ರಿಯೆಯು ದೇಹವನ್ನು ಆಧ್ಯಾತ್ಮಿಕವಾಗಿ ಪುಷ್ಟಿಗೊಳಿಸುತ್ತದೆ. ಇಂತಹ ಕರ್ಮವು ಹಿಂದಿನ ಪಾಪ ಕರ್ಮಗಳನ್ನು ದೇಹದಿಂದ ನಿವಾರಿಸುವ ಮಾತ್ರವಲ್ಲ, ದೇಹವು ಐಹಿಕ ಪ್ರಕೃತಿಯ ಎಲ್ಲಾ ಕಶ್ಮಲದ ಸೋಂಕಿನಿಂದ ರಕ್ಷಿತವಾಗುತ್ತದೆ. ಸಾಂಕ್ರಾಮಿಕ ರೋಗವು ತಲೆದೋರಿದಾಗ ಪೂತಿನಾಶಕ ಲಸಿಕೆಯ ಮನುಷ್ಯನನ್ನು ಅಂತಹ ರೋಗದ ಸೋಂಕಿನಿಂದ ಕಾಪಾಡುತ್ತದೆ. ಹಾಗೆಯೇ ವಿಷ್ಣುವಿಗೆ ನೈವೇದ್ಯ ಮಾಡಿ ಸ್ವೀಕರಿಸಿದ ಪ್ರಸಾದವು ಐಹಿಕ ಸೋಂಕಿನಿಂದ ನಮಗೆ ಸಾಕಷ್ಟು ರಕ್ಷಣೆಯನ್ನು ನೀಡುತ್ತದೆ. ಈ ರೂಢಿಯನ್ನು ಮಾಡಿಕೊಂಡವನು ಭಗವದ್ಭಕ್ತನೆಂದು ಕರೆಯುತ್ತಾರೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಕೃಷ್ಣನ ಪ್ರಸಾದವನ್ನು ಮಾತ್ರ ಸ್ವೀಕರಿಸುವ ಮನುಷ್ಯನು ಹಿಂದಿನ ಎಲ್ಲಾ ಐಹಿಕ ಸೋಂಕುಗಳನ್ನು ಪ್ರತಿರೋಧಿಸಬಲ್ಲ. ಈ ಐಹಿಕ ಸೋಂಕುಗಳನ್ನು ಆತ್ಮ ಸಾಕ್ಷಾತ್ಕಾರದಿಂದ ಮಾರ್ಗದಲ್ಲಿ ಅಡ್ಡಿಗೊಳ್ಳುವುದಕ್ಕೆ ಪ್ರತಿಯಾಗಿ ಹೀಗೆ ನಡೆದುಕೊಳ್ಳದೆ ಇರುವವನು ಪಾಪ ಕರ್ಮದ ಗಾತ್ರವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತಾನೆ. ಇದು ಪಾಪ ಕರ್ಮಗಳ ಫಲಗಳನ್ನು ಅನುಭವಿಸಲು ಮುಂದಿನ ಜನ್ಮದಲ್ಲಿ ಹಂದಿ, ನಾಯಿಗಳ ಶರೀರವನ್ನು
ಸಿದ್ಧಗೊಳಿಸುತ್ತದೆ. ಕಶ್ಮಲಗಳ ಸೋಂಕಿನಿಂದ ಐಹಿಕ ಜಗತ್ತು ತುಂಬಿ ಹೋಗಿದೆ. ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ಈ ಎಲ್ಲಾ ಸೋಂಕಿನಿಂದ ರಕ್ಷಣೆ ಪಡೆದವನು ರೋಗದ ದಾಳಿಯಿಂದ ತಪ್ಪಿ ಉಳಿಯುತ್ತಾನೆ. ಹೀಗೆ ಮಾಡಿದವನು ಸೋಂಕಿಗೆ ಗುರಿಯಾಗುತ್ತಾನೆ ಅಂತ ಹೇಳಿದ್ರೆ, ಇವಾಗ ನಾವು ಹೇಳ್ಬೋದು ಅಂತ ಹೇಳಿದ್ರೆ, ಯಾರು ಸ್ವೀಕರಿಸದೆ ದೇವರಿಗಿಟ್ಟ ಒಂದು ನೈವೇದ್ಯವನ್ನು ತಿನ್ನದವನು ಅಥವಾ ತಿಂದವನು ಯಾವ ರೀತಿ ಅಂತ ಯಾವುದೇ ಎಂಥದ್ದೇ ರೋಗ ಬಂದ್ರೆ ಕೂಡ ಅವನಿಗೆ ಅದು ತಾಗುವುದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತೆ ಅಂತ ಹೇಳಿದ್ರೆ, ಯಾರು ಒಂದು ಶ್ರೀಕೃಷ್ಣನಿಗಾಗಿ ಒಂದು ಸಮರ್ಪಣೆ ಮಾಡಿರು ಅಥವಾ ಅವರಿಗೆ ಸಮರ್ಪಣೆ ಮಾಡದೆ ಊಟವನ್ನು ಸ್ವೀಕರಿಸ್ತಾರೆ ಅಥವಾ ಅವರಿಗೆ ಕೊಟ್ಟಂತಹ ಒಂದು ಪ್ರಸಾದದಲ್ಲಿ ತಾನು ಒಂದು ಭಾಗಿಯಾಗದಿದ್ರೆ ಅಂತವನು ಒಂದು ಮುಂದಿನ ಜನ್ಮದಲ್ಲಿ ಮತ್ತೆ ಈ ಜನ್ಮದಲ್ಲಿ ಏನ್ ಹುಟ್ಟಿರ್ತಾನೆ ಅದನ್ನು ಪಾಪ ಕಳಿಲಿಕ್ಕೆ ಅಂತ ಹೇಳಿ ಮುಂದಿನ ಜನ್ಮದಲ್ಲಿ ಹಂದಿ ನಾಯಿ ರೂಪದಲ್ಲಿ ಬರ್ತಾರಂತ ಹೇಳಿ ಹೇಳ್ತಿದ್ದಾರೆ. ಈಗ ಕೆಲವೊಂದು ನಾವು ಒಂದು ಹಿರಿಯರು ಬೈತಾರೆ, ಹೋದ ಜನ್ಮದಲ್ಲಿ ನಾಯಿ ಏನಾದ್ರೂ ಆಗಿದೆಯಾ ಅಂತ ಹೇಳಿ. ನಾವು ಕೆಲವೊಂದು ನಮ್ಮ ಬಿಹೇವಿಯರ್ ನೋಡಿ ಕೆಲವೊಬ್ರು ಒಂದು ಹೇಳ್ತಾರೆ, ಅಥವಾ ಈಗ ತಿನ್ನೋದ್ರಲ್ಲಿ ನೋಡಿ ನೀನೇನು ಒಂದು ದನ ತರ ತಿಂತೀಯ ಅಥವಾ ನೀನೇನು ಒಂದು ನಾಯಿ ತರ ಮಾತಾಡ್ತಾ ಬೊಗಳ್ತಾನೆ ಇರ್ತೀಯಲ್ಲ ಅಂತ ಹೇಳಿ ಹಿಂಗೆ ಹೋಲಿಕೆ ಮಾಡಿ ಹೇಳುದೇನಂತ ಹೇಳಿದ್ರೆ, ಇದು ಒಂದು ಭಗವದ್ಗೀತೆಯಲ್ಲಿ ವಿವರಿಸ್ತಿದಾರೆ ಅಂತ ಹೇಳಿದ್ರೆ, ಇಂತಹ ಪಾಪ ಕರ್ಮಗಳು ಮಾಡೋರು ಮುಂದಿನ ಜನ್ಮದಲ್ಲಿ ಇಂತಹ ರೂಪಗಳನ್ನು ತಾಳ್ತಾರಂತ ಹೇಳಿ ಭಗವದ್ಗೀತೆಯಲ್ಲಿ ವಿವರಿಸ್ತಿದಾರೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಆದರೂ ತಪ್ಪುಗಳು ಮಾಡುವುದು ಸಹಜ, ಅದನ್ನು ತಿದ್ದುಕೊಳ್ಳುವುದೇ ನಿಜವಾದ ಮನುಜ ಅಂತ ಹೇಳಿ ಮುಂದೆ ಆದ್ರೂ ಒಂದು ತಿದ್ದುಕೊಳ್ಳುವ ಈ ಒಂದು ದೇಹವನ್ನು ಶ್ರೀಕೃಷ್ಣನಿಗಾಗಿ ಮುಡಿಪಿಡುವ ಅಂತ ಹೇಳ್ತಾ, ಶ್ಲೋಕ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸತಾಗಿ ವಿಡಿಯೋ ನೋಡ್ತೀರ ಎಲ್ಲರಿಗೂ ಕೂಡ ಸ್ವಾಗತ. ಶ್ರೀಕೃಷ್ಣನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಕೂಡ ಇರ್ಲಿ ಅಂತ ಆಶಿಸ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತೇನೆ. ಮುಂದಿನ ಶ್ಲೋಕದೊಂದಿಗೆ ಸಿಗ್ತೇನೆ.